ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಇನ್ನು ಮಾರ್ಕೆಟ್ನಲ್ಲಿ ಸಿಗ್ತಾ ಇರುವಂತಹ ಕೆಮಿಕಲ್ ಯುಕ್ತ ಪನ್ನೀರ್ನಿಂದ ದೇಹದ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಜೊತೆಗೆ ಯಾವ ರೀತಿ ಟೆಸ್ಟ್ ಮಾಡೋದ್ರ ಮೂಲಕ ಇದು ರಿಯಲ್ಲಾ ಫೇಕಾ ಅನ್ನೋದ್ರ ಬಗ್ಗೆ ಕೀರ್ತಿ ಅವರು ಈಗಾಗಲೇ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗರ್ಭಿಣಿಯರು ಈ ಸಂದರ್ಭದಲ್ಲಿ ಪನ್ನೀರನ್ನ ಸೇವನೆ ಮಾಡಬಹುದಾ? ಇದು ಮಗುವಿನ ಬೆಳವಣಿಗೆಗೆ ಕುಂಠಿತ ಆಗುತ್ತಾ? ಏನು ಹೇಳ್ತಾರೆ ವೈದ್ಯರು? ಈ ಬಗ್ಗೆ ಮಾತನಾಡೋದಕ್ಕೆ ಸ್ತ್ರೀರೋಗ ತಜ್ಞ ಆಗಿರ್ತಕ್ಕಂಥ ಡಾಕ್ಟರ್ ಭಾರತಿ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ಮೇಡಮ್, ಎಲ್ಲಾ ಕಡೆ ಪನ್ನೀರ್ 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 ಹಾವಳಿ ಆಗ್ಬಿಟ್ಟಿದೆ. ಪನ್ನೀರ್ ತಿನ್ಬೇಕಾ ಬೇಡವಾ ಅನ್ನುವಂತ ಆತಂಕ ಶುರುವಾಗ್ಬಿಟ್ಟಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ನೋಡಿ, ಪನ್ನೀರ್ ಅಂದ್ರೆ ಕಾಟೇಜ್ ಚೀಸ್. ಅದು ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ತುಂಬಾ ಇಷ್ಟ. ಯಾಕಂದ್ರೆ ದಟ್ ಇಸ್ ಅ ಸೋರ್ಸ್ ಆಫ್ ಪ್ರೋಟೀನ್. ಹೌದು. ಓಕೆ, ಪನ್ನೀರಲ್ಲಿ ಪ್ರೋಟೀನು ಕ್ಯಾಲ್ಸಿಯಮೇ ಫಸ್ಟ್ ಮೇನ್ ಆಗಿ ಇರ್ಬೇಕಾಗಿರೋದು. ಯಾಕೆ ಅಂದ್ರೆ ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಸೀರಿಯಲ್ಸ್ ಅಲ್ಲೆಲ್ಲ ಸಿಗುತ್ತೆ. ಆದ್ರೆ ಈಗ ಪನ್ನೀರಲ್ಲಿ ಸ್ಟಾರ್ಚ್ ಇದೆ. ಓಕೆ, ಸ್ಟಾರ್ಚ್ಗೆ ಕೆಮಿಕಲ್ಸ್ ಹಾಕಿ ಮಾಡ್ತಾ ಇದ್ದಾರೆ. ಸ್ಟಾರ್ಚ್ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್. ಸೊ ಇನ್ನ ನಮ್ದು ಕಾರ್ಬೋಹೈಡ್ರೇಟ್ ಸೇವನೆ ಜಾಸ್ತಿ ಹೋಗುತ್ತೆ, ಪ್ರೋಟೀನ್ಸ್ ಹೋಗೋದಿಲ್ಲ. ಯಾವಾಗ ಪ್ರೋಟೀನ್ಸ್ ಹೋಗೋದಿಲ್ವೋ ಪ್ರೆಗ್ನೆಂಟ್ ಲೇಡೀಸ್ಗೆ ಪ್ರೋಟೀನ್ ಕನ್ಸಂಪ್ಷನ್ ಜಾಸ್ತಿ ಇರಬೇಕು. ಯಾಕೆ ಅಂದ್ರೆ ಪ್ರೋಟೀನ್ ಇಸ್ ಇಂಪಾರ್ಟೆಂಟ್. ಹಾರ್ಮೋನ್ ಡೆವಲಪ್ಮೆಂಟು, ಮಸಲ್ ಡೆವಲಪ್ಮೆಂಟು, ಬೋನ್ ಡೆವಲಪ್ಮೆಂಟು, ಕ್ಯಾಲ್ಸಿಯಂ ಕೂಡ ಇರುತ್ತೆ. ಏನಪ್ಪಾ, ಮಿಲ್ಕ್ ಪ್ರೋಟೀನ್ ಇಂದ ತಯಾರಿಸಿದ ಪನ್ನೀರಲ್ಲಿ. ಸೊ ಇವೆಲ್ಲ ಕಡಿಮೆ ಆಗ್ಬಿಡುತ್ತೆ. ಯಾವಾಗ ಕಡಿಮೆ ಆಗುತ್ತೋ ಬೇಬಿ ಗ್ರೋತ್ ವೆಯ್ಟ್ ಕಡಿಮೆ ಆಗ್ಬಿಡುತ್ತೆ. ಇದಕ್ಕಿಂತ ಮುಖ್ಯವಾಗಿ ಒಂದು ಹೇಳ್ಬೇಕೇನು ಅಂತಂದ್ರೆ, ಈ ಮಿಲ್ಕ್ ಕಾಟೇಜ್ ಚೀಸ್ ಅದೇ ಪನ್ನೀರಲ್ಲಿ ಒಮೆಗಾ ಅಂತ ಇರುತ್ತೆ. ಈ ಒಮೆಗಾ ಅನ್ನೋದು ತುಂಬಾ ಅತ್ಯಮೂಲ ಇಂಪಾರ್ಟೆಂಟ್. ಯಾತಕ್ಕೆ ಅಂತ ಅಂದ್ರೆ ಈ ಒಮೆಗಾ ಈಸ್ ಇಂಪಾರ್ಟೆಂಟ್. ಇಟ್ ಸೇಮ್ ಲೈಕ್ ಫಿಶ್ ಆಯಿಲ್. ಇವಾಗ ನಾನ್ ವೆಜಿಟೇರಿಯನ್ಸ್ಗೆ ಫಿಶ್ ಆಯಿಲ್ ಸಿಗುತ್ತೆ, ವೆಜಿಟೇರಿಯನ್ಸ್ಗೆ ಸಿಗೋದಿಲ್ಲ. ಸೊ ಯಾವಾಗ ಒಮೆಗಾ ಇರೋದಿಲ್ವೋ ಅವಾಗ ಲೋ ಬರ್ತ್ ವೇಟ್, ಮಕ್ಕಳು ಸ್ಮಾಲ್ ಆಗಿ ಹುಟ್ಟುತ್ತವೆ. ಅಥವಾ ಬರ್ತ್ ಡಿಫೆಕ್ಟ್ಸ್ ಏನಾದ್ರೂ ಇದೆಯಾ ಇಲ್ವಾ ಅಂತ ಇಷ್ಟು ಬೇಗ ಗೊತ್ತಾಗೋದಿಲ್ಲ. ಆದ್ರೆ ಪರಿಣಾಮ ಪ್ರೆಗ್ನೆಂಟ್ ಲೇಡೀಸ್ಗೆ, ಮಗುಗೆ ಇಬ್ರಿಗೂ ಇರುತ್ತೆ. ಇದು ನಾನು ಪ್ರೋಟೀನ್ಸ್ ಬಗ್ಗೆ ಹೇಳಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದ್ರೆ ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಗಟ್ ಹೆಲ್ತ್ ಅಂದ್ರೆ ಏನು ಅಂತ, ಈ ಗಟ್ ನಮ್ಮ ಇಂಟೆಸ್ಟೈನ್ಸೇ ನಮ್ಮ ಕಾಯಿಲೆಗಳನ್ನೆಲ್ಲ ಪ್ರಮೋಟ್ ಮಾಡೋದು. ಸೊ ನಮ್ದು ಹೊಟ್ಟೆಯಲ್ಲಿ ಇರೋ ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ. ಈ ಒಳ್ಳೆ ಬ್ಯಾಕ್ಟೀರಿಯಾ ಹೋಗಿ ಬ್ಯಾಕ್ಟೀರಿಯಾ ಕುತ್ಕೊಳ್ಳುತ್ತೆ. ಆವಾಗ ನಮ್ದು ಗಟ್ ಹೆಲ್ತ್ ಹಾಳಾಗೋಗುತ್ತೆ. ಯಾವಾಗ ಗಟ್ ಹೆಲ್ತ್ ಹಾಳಾಗೋಗುತ್ತೋ ನಮ್ದು ಹಾರ್ಟ್ ಹೆಲ್ತ್ ಹೋಗುತ್ತೆ, ಮೈಂಡ್ ಹೆಲ್ತ್ ಹೋಗುತ್ತೆ. ಸೊ ಇದು ಪರಿಣಾಮ ಹುಟ್ಟಿನ ಮಗುವಿನ ಮೇಲೆ ಬೀರುತ್ತೆ. ಯಾಕೆ ಅಂತಂದ್ರೆ ಮಗುಗೆ ಈ ಗಟ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಈ ಗಟ್ ಹೆಲ್ತ್ ಇಂದಾನೆ ಮಕ್ಕಳು ಹುಟ್ಟೋವಾಗ ಯೋನಿಯಿಂದ ಈ ಬ್ಯಾಕ್ಟೀರಿಯಾಸ್ ಹೋಗುತ್ತೆ. ಯಾವಾಗ ಹೋಗುತ್ತೋ ಅದೇ ರೆಸ್ಪಿರೇಟರಿ ಸಿಸ್ಟಮ್, ಶ್ವಾಸನಾಳದಲ್ಲೆಲ್ಲ ಕುತ್ಕೊಳ್ಳೋದು, ಅದೇ ಊಟದ ನಾಳದಲ್ಲಿ ಕುತ್ಕೊಳ್ಳೋದು. ಅವಾಗ ಬೇರೆ ಕುತ್ಕೊಂತು ಅಂತಂದ್ರೆ ವ್ಯತ್ಯಾಸ ಆಗುತ್ತೆ. ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಮಕ್ಕಳಿಗೆ ಬೆಳವಣಿಗೆಯಲ್ಲಿ ಕುಂದುಕೊರತೆ ಬರುತ್ತೆ. ಸೊ ಇದು ಒಳ್ಳೇದಲ್ಲ. ಈಗ ಗರ್ಭಿಣಿಯರಿಗೆ ಅಂದ್ರೆ ಹೆಚ್ಚಿನದಾಗಿ ವೆಜಿಟೇರಿಯನ್ಸ್ ಅಲ್ಲಿ ಪ್ರೋಟೀನ್ ಬೇಕಂದ್ರೆ ಪನ್ನೀರ್ ತಗೊಳ್ಳಿ ಅಂತ ಹೇಳ್ತಾರೆ. ಈಗ 3 ತಿಂಗಳು ಅಥವಾ 5 ತಿಂಗಳು ಆಗ್ತಾ ಇದ್ದಂತೆ ಸಾಮಾನ್ಯವಾಗಿ ತುಂಬಾ ಜನ ಇದನ್ನ ಸೇವನೆ ಮಾಡ್ತಾರೆ. ಇದು ಟೆಸ್ಟ್ ಮಾಡ್ಕೊಂಡು ನಾವು ಸೇವನೆ ಮಾಡೋದು ಉತ್ತಮನಾ ಅಥವಾ ಬೇಡವೇ ಬೇಡ ಅಂತ ಹೇಳ್ತೀರಾ? ಇಲ್ಲ ಇಲ್ಲ ಇಲ್ಲ, ಇದಕ್ಕೆಲ್ಲಕ್ಕಿಂತ FSSAI ಅಂತ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಇದೆ. ಈ ಸ್ಟ್ಯಾಂಡರ್ಡ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಅದು ನಮ್ಮ ಕಂಟ್ರಿಯಲ್ಲಿದೆ ಫಾಲೋಡ್. ಅದನ್ನ ಟೆಸ್ಟ್ ಪ್ರಕಾರ ಎಲ್ಲ ಟೆಸ್ಟ್ಗಳಿಗೂ ಈ ಟೆಸ್ಟ್ ಅಂಡರ್ಗೂ ಸರಿಯಾಗಿರೋದನ್ನ ರಿಲೀಸ್ ಮಾಡಬೇಕು ಸೊಸೈಟಿಗೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಪ್ರತಿ ಒಂದನ್ನು ನಾವು ಟೆಸ್ಟ್ ಮಾಡ್ಕೊಂಡು ಕುತ್ಕೊಂಡು ತಿನ್ನಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅಯೋಡಿನ್ ನಾವು ಟೆಸ್ಟ್ ಮಾಡ್ಕೊಂಡು ಅಯೋಡಿನ್ ಅಲ್ಲಿ ಸ್ಟಾರ್ಚ್ ಇರುತ್ತೆ, ಅವಾಗ ಕಪ್ಪಗಾಗೋದು ಪನ್ನೀರು. ಸ್ಟಾರ್ಚ್ ಇಲ್ಲ ಅಂತಂದ್ರೆ ಪ್ರೋಟೀನ್ ಇದೆ ಅಂತ ಅರ್ಥ. ಪ್ರತಿ ಒಂದು ನಾವು ಟೆಸ್ಟ್ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಅಡಲ್ಟ್ರೇಷನ್ ಎಲ್ಲಾ ಕಡೆ ಇರುತ್ತೆ. ಇದನ್ನ ಸ್ಟಾಪ್ ಮಾಡ್ಬೇಕಾಗಿರೋದು ನಮ್ಮೆಲ್ಲಾರ್ದು ಕರ್ತವ್ಯ ಫಾರ್ ಪಬ್ಲಿಕ್ ವೆಲ್ಫೇರ್. ಅಂದ್ರೆ ಗರ್ಭಿಣಿಯರು ಎಷ್ಟು ಗ್ರಾಮ್ ಪನ್ನೀರ್ ತಿನ್ನಬಹುದು ಅಂತೀರಿ? ನೋಡಿ, ಪ್ರೋಟೀನ್ಸ್ ಕ್ಯಾನ್ ಬಿ ಇನ್ ಎನಿ ಫಾರ್ಮ್. ಪ್ರೋಟೀನ್ ಕ್ಯಾನ್ ಬಿ ಇನ್ ಎನಿ ಫಾರ್ಮ್. ಫಾರ್ ಎಕ್ಸಾಂಪಲ್ 0.8 ಗ್ರಾಮ್ಸ್ ಬೇಕಾಗುತ್ತೆ ಪರ್ ಡೇ ಪ್ರೆಗ್ನೆಂಟ್ ಲೇಡೀಸ್ಗೆ. ಅವರು ಪಲ್ಸಸ್ ಅಲ್ಲಾದ್ರೂ ತಗೊಬಹುದು, ಕಾಳಲ್ಲಾದ್ರೂ ತಗೊಬಹುದು, ಮಿಲ್ಕ್ ಪ್ರೋಟೀನ್ ಅಲ್ಲಾದ್ರೂ ತಗೊಬಹುದು, ಅಥವಾ ಅನಿಮಲ್ ಪ್ರೋಟೀನ್ ಅಲ್ಲಾದ್ರೂ ತಗೊಬಹುದು, ಅಥವಾ ಸೋಯಾ ಪ್ರೋಟೀನ್ ಅಲ್ಲಿ ತಗೊಬಹುದು. ಸೋಯಾ ಪ್ರೋಟೀನ್ ಹೈಯೆಸ್ಟ್ ಇರುತ್ತೆ. ಸೊ ನಾವು ಮಿಲ್ಕ್ ಪ್ರೋಟೀನ್ ತಗೊಬಹುದು, ವೆಜಿಟೇಬಲ್ ಪ್ರೋಟೀನ್ ತಗೊಬಹುದು, ಅಥವಾ ನಾವು ಮಿಲ್ಕ್ ಪ್ರೋಟೀನ್ ತಗೊಬಹುದು. ಸೊ ಯಾವ ಪ್ರೋಟೀನ್ ಅಲ್ಲಾದ್ರೂ ತಗೊಬಹುದು. ಆದ್ರೆ ವೆಜಿಟೇರಿಯನ್ಸ್ಗೆ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಈಗ ಇನ್ ಕೇಸ್ ಏನಾದರೂ ಈಗ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ರು, ತುಂಬಾ ಜನರಿಗೆ ಈಗ ಹಾರ್ಮೋನ್ ಸಮಸ್ಯೆ ಎಷ್ಟು ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಅಂಥವ್ರು ಏನಾದರೂ ಈ ಫೇಕ್ ಪನ್ನೀರ್ ತಗೊಳ್ಳೋದ್ರಿಂದ
ಗರ್ಭ ನಿಲ್ಲೋದ್ರಲ್ಲಾಗ್ಲಿ ಅಥವಾ ಕೂರೋದ್ರಲ್ಲಾಗಿದ್ರೆ ಏನಾದರೂ ಸಮಸ್ಯೆಗಳು ತಂದೊಡ್ಡುತ್ತಾ? ಇದು ಗಟ್ ಹೆಲ್ತ್ ಇಂಪ್ಲಾಂಟ್ ಆಗುತ್ತೆ. ಹೌದು, ಇದು ತುಂಬಾ ಆಗುತ್ತೆ. ಯಾವಾಗ ನಮ್ದು ಗಟ್ ಅಂತ ಇಂಟೆಸ್ಟೈನ್ ಸೆಲ್ ಸರಿಯಾಗಿರಲ್ವೋ ಅವಾಗ್ಲೇ ಪಾಲಿಸಿಸ್ಟಿಕ್ ಓವೇರಿಸ್ ಬರೋದು ಅಂತ ನ್ಯೂ ಥಿಯರಿ ಇದೆ. ಮಗು ಆಗಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಗಟ್ ಹೆಲ್ತ್ ಇದಾಯ್ತು. ಪನ್ನೀರ್ ಒಂದ್ ಕಾರಣ ಇರ್ಬೋದು ತಿನ್ನೋರ್ಗೆ, ಆದ್ರೆ ಇದೆ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗೋದಿಲ್ಲ. ಬಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್. ಹಾರ್ಟ್ ಅಟ್ಯಾಕ್ ರೇಟ್ಸ್ ಜಾಸ್ತಿ ಆಗುತ್ತೆ. ಈ ಹಾಲಿನ ಪದಾರ್ಥಗಳಲ್ಲಿ ಹೆಚ್ಚಾಗಿ ಮೇಡಮ್ ನಾವು ನೋಡ್ದಂಗೆ ಈ ಬ್ಯಾಕ್ಟೀರಿಯಾಸ್ ಬೆಳವಣಿಗೆಗಳು ಹೆಚ್ಚಾಗುತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸ್ವೀಟ್ ತಗೊಳಕ್ ಹೋಗ್ತೀವಿ, ಹಾಲಿನ ಪದಾರ್ಥದ ಮಾಡಿರ್ತಾರೆ, ಗೊತ್ತೋ ಗೊತ್ತಿಲ್ಲದೇನೋ ತಿಂತೀವಿ, ಅದು ತಿಂದ ತಕ್ಷಣ ಅಜೀರ್ಣ ಆಗುತ್ತೆ, ತುಂಬಾ ಜನರಿಗೆ ವಾಮಿಟ್, ಲೂಸ್ ಮೋಷನ್ಸ್ ಎಲ್ಲ ಆಗುತ್ತೆ. ಈ ಸಮಸ್ಯೆಗಳನ್ನ ಸಹಜವಾಗಿ ನೋಡ್ತಾ ಇದೀವಿ ನಾವು. ಹೌದು, ಇದು ಎಸ್ ನಾವು ಮೇಂಟೈನ್ ಫ್ರಮ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗು, ಕ್ಲೀನಿಂಗು, ಡಿಸ್ಪ್ಯಾಚು, ಕ್ಲೆನ್ಲಿನೆಸ್, ಸ್ಟೆರಿಲಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ಎಲ್ಲರಿಗೂ ಬರೋದಿಲ್ಲ ಲೂಸ್ ಮೋಷನ್. ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಬಂತು, ಎಲ್ಲರಿಗೂ ಕೋವಿಡ್ ಬರೋದಿಲ್ಲ. ಅವ್ರ ಬಾಡಿ ಇಮ್ಯುನಿಟಿ ಮೇಲೆ ಹೋಗುತ್ತೆ. ಸೊ ಯಾವಾಗ ಇಮ್ಯುನಿಟಿ ಕಡಿಮೆ ಆಗುತ್ತೋ ವ್ಯತ್ಯಾಸಗಳು ಎತ್ತಾಕೊಳ್ಳುತ್ತೆ. ಅವಾಗ್ಲೇನೆ ಅವ್ರಿಗೆ ಲೂಸ್ ಮೋಷನ್ಸ್ ಅದೆಲ್ಲ ಆಗೋದು. ಸಪೋಸ್ ನಾನು ಒಂದ್ ಸ್ವಲ್ಪ ಪೇಷಂಟ್ ಪ್ರೆಗ್ನೆಂಟ್ ಲೇಡೀಸ್ ನಾವು ತಿನ್ಬೇಕು ಔಟ್ಸೈಡ್ ಫುಡ್ ಅಂತಾರೆ. ನಾನು ಅವಾಗ ಹೇಳ್ತೀನಿ ಔಟ್ಸೈಡ್ ಫುಡ್ ತಗೊಬೇಕಾ, ತಗೊಂಬನ್ನಿ, ಮನೇಲಿ ಇನ್ನೊಂದ್ಸತಿ ಸ್ಟೀಮ್ ಮಾಡ್ಕೊಳ್ಳಿ ಕುಕ್ಕರ್ ಅಲ್ಲಿ, ಅವಾಗ ತಗೊಳ್ಳಿ, ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಈಗ ಹೊರಗಡೆಯಿಂದ ತರುವಂತಹ ಪನ್ನೀರಲ್ಲಿ ಅಂದ್ರೆ ಯಾವ ತರ ಪನ್ನೀರ್ ತಗೊಳ್ಬೇಕು ಅನ್ನೋದು ಒಂದ್ ರೀತಿ ಆತಂಕ. ಯಾಕಂದ್ರೆ A2 ಮಿಲ್ಕ್ ಅಂತ ಹೇಳ್ತಾರೆ, ಅಥವಾ ಎಮ್ಮೆ ಹಾಲಿಂದ ಮಾಡಿರುವಂತಹ ಪನ್ನೀರ್ ತಗೋಬೇಕು ಅಂತಾರೆ. ಕೆಲವರು ನಾರ್ಮಲ್ ಕಾವಿಂದ ತಗೊಳ್ಳಿ, ಅಥವಾ ಹೈ ರಿಚ್ ಪ್ರೋಟೀನ್ ಇರುವಂಥದ್ದು, ಲೋ ಕ್ಯಾಲರಿ ಇರುವಂಥದ್ದು ಪ್ರೋಟೀನ್ ಪನ್ನೀರ್ ತಗೊಳ್ಳಿ ಅಂತಾರೆ. ಯಾವುದು ಆಯ್ಕೆ ಉತ್ತಮ ಅಂತೀರಾ ನೀವು? ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಆಗೋದ್ರೆ ಇದರಲ್ಲಿ ಎಲ್ಲಾ ತರ ಪನ್ನೀರು ಏನಪ್ಪಾ ಡಿಸ್ಪ್ಲೇ ಮಾಡಿರ್ತಾರೆ, ಪಿಕಪ್ ಮಾಡ್ಬಿಡ್ತಾರೆ. ಆದ್ರೆ ನಾವು ಸರ್ಚ್ ಮಾಡ್ಕೊಂಡು ಹೋದ್ರೆ ನ್ಯೂಟ್ರಿಷನಲ್ ಅಲ್ಲಿ, ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಬಫೆಲೋ ಮಿಲ್ಕ್ ಅಲ್ಲಿ ಕ್ಯಾಲೋರೀಸ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಇದನ್ನೆಲ್ಲ ಕ್ರೊಮೆಟೋಗ್ರಫಿಕ್ ಮೆಥಡ್ ಇಂದ ಎಲ್ಲ ತೆಗೆದು ಬಿಡ್ತಾರೆ. ಸೊ ಸ್ಟ್ಯಾಂಡರ್ಡ್ ಕೊಟ್ಟಿರ್ತಾರೆ ಪನ್ನೀರ್ಗೆ, ಇಷ್ಟೇ ಫ್ಯಾಟ್ ಇರ್ಬೇಕು, ಇಷ್ಟೇ ಪ್ರೋಟೀನ್ ಇರ್ಬೇಕು ಅಂತ. ಸೊ ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದ್ರಿಂದ ವ್ಯತ್ಯಾಸ ಜಾಸ್ತಿ ಬರೋದಿಲ್ಲ. ಓಕೆ ಓಕೆ. ತುಂಬಾ ಜನ ಈಗ ಮನೆಯಲ್ಲೂ ಕೂಡ ಪನ್ನೀರ್ ತಯಾರು ಮಾಡ್ಕೊಳ್ತಾರೆ, ಅದು ಉತ್ತಮನಾ ಮ್ಯಾಮ್ ಸೇವನೆ ಮಾಡೋದು? ವೆರಿ ಬೆಸ್ಟ್. ನಾನ್ ಮಾಡ್ಕೊಳ್ಳೋದೇ ಮನೆಯಲ್ಲಿ. ಎಷ್ಟು ಈಸಿ ಗೊತ್ತಾ ನಮ್ಗೆ? ಆಯಿಲ್ ನ ಮಿಲ್ಕ್ ನ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಅದನ್ನ ಆಫ್ ವಾರ್ಮ್ ಇರುವಾಗ ಲೆಮನ್ ಜ್ಯೂಸ್ ಇದೆಯಲ್ಲ, 1 ಕಪ್ ಹಾಕ್ಬಿಟ್ಟು ಟೈಟ್ ಆಗಿ ಒಂದು ಇದು ಮಾಡ್ಬಿಟ್ಟು ಸೋಸ್ಬಿಟ್ಟು ಕಲ್ಲಿಟ್ಬಿಟ್ರೆ ಸೋ ನೈಸ್ ಸಾಫ್ಟ್ ಪನ್ನೀರ್, ಸಾಫ್ಟ್ ಕಾಟೇಜ್ ಚೀಸ್ ಆಗ್ಬಿಡುತ್ತೆ ಗೊತ್ತಾ. ಆದ್ರೆ ಇದೆಲ್ಲ ವರ್ಕಿಂಗ್ ಲೇಡೀಸ್ಗೆ ಹೇಗಾಗುತ್ತೆ ಹೇಳಿ, ಎಲ್ಲಿರುತ್ತೆ ಟೈಮು? ನಿಜ ನಿಜ. ಅಂದ್ರೆ ಈ ರೀತಿ ಪನ್ನೀರ್ನ ಅಂದ್ರೆ ಒಂದ್ಸರಿ ಈಗ ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ತುಂಬಾ ಜನ ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ನೋದೇ ಹೆಚ್ಚು. ಇಲ್ಲ, ದಯವಿಟ್ಟು ಅದು ಮಾಡಬಾರ್ದು. ಪನ್ನೀರ್ ಹಂಗೆ ರಾಗು ತಿನ್ಬಾರ್ದು, ಫ್ರೀಸರ್ ಇಂದನೂ ತೆಗಿಬಾರ್ದು. ಯಾತಕ್ಕೆ ಅಂತಂದ್ರೆ ದಟ್ ಇಸ್ ಎ ಪ್ರೋಟೀನ್, ಎಲ್ಲ ಬ್ಯಾಕ್ಟೀರಿಯಾಸ್ ಗ್ರೋ ಆಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ನಾವೊಂದು ಯೂರಿನ್ ನ ಕಲ್ಚರ್ ಕೊಡ್ತೀವಿ ಅಂತ ತಿಳ್ಕೊಳ್ಳಿ, ಅಲ್ಲಿ ನಾವು ಈ ತರ ಪ್ರೋಟೀನ್ ಅಗಾರ್ಸ್ನೇ ಹಾಕ್ಬಿಟ್ಟು ಎಲ್ಲಾ ಕ್ರಿಮಿಗಳನ್ನ ಬೆಳೆಸೋದು. ಸೊ ಅದಕ್ಕೋಸ್ಕರ ಆ ತರ ಮಾಡಬಾರ್ದು. ಒಂದ್ಸತಿ ಓಪನ್ ಮಾಡಿದ್ರೆ ಓಪನ್ ಮಾಡಿ ಮುಗಿಸ್ಬಿಡ್ಬೇಕು ಅದನ್ನ. ಆಮೇಲೆ ಫಾರ್ ಎಕ್ಸಾಂಪಲ್ ಟು ಟೆಲ್ ಯು ವೆರಿ ಫ್ರಾಂಕ್ಲಿ, ನಾವು ಲೆಫ್ಟ್ ಓವರ್ ಫುಡ್ಸು ತಿನ್ಬಾರ್ದು. ಅಂದ್ರೆ ಪುಟ್ಟ ಮಕ್ಕಳಿಗೆ ಈಗ ಹೊಟ್ಟೆದ ಗಟ್ ಬ್ಯಾಕ್ಟೀರಿಯಾ ನೋಡೋದಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ, ಅಂತ ಮಕ್ಕಳಿಗೆ ಕೊಡಬಹುದಾ ಈ ಪನ್ನೀರ್? ಇಲ್ಲ. ಮಕ್ಕಳಲ್ಲಿ ಅಂದ್ರೆ ಪುನಃ ನಾವು ಏಜ್ ಅಲ್ಲಿ ನಾವು ನೋಡ್ತೀವಿ, ನಾವು 2 years ವರ್ಗೂ ಬೇಡ. ಯಾಕಂದ್ರೆ ಪ್ರೋಟೀನ್ ಡೈಜೆಸ್ಟ್ ಆಗುವಂತ ಪ್ರೋಟೀನ್ ನಾವು ಚೆನ್ನಾಗಿ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಎಸ್ ರಿಯಲಿ ಯು ಕ್ಯಾನ್ ಗಿವ್, ಬಟ್ ಸ್ಟರೈಲ್ ಕ್ಲೀನ್ ಆಗಿರೋದು, ಕ್ಲೀನ್ ಆಗಿ ಇದು ಮಾಡಿರೋದು ಚೆನ್ನಾಗಿರುತ್ತೆ. ಓಕೆ, ಅದಕ್ಕೇನೆ ಇಟ್ ಡಿಫರ್ಸ್ ಆನ್ ದ ಕ್ಲಾಸಸ್ ಆಫ್ ದ ಹೋಟೆಲ್ ವಾಟ್ ವಿ ಸೆಲೆಕ್ಟ್ ಸಮ್ ಟೈಮ್ಸ್. ನೋಡಿ, 5 stars ಹೋಟೆಲ್ ಇಲ್ಲಿ ಅದ್ರಲ್ಲೆಲ್ಲ ದೇ ಮೇಂಟೈನ್ ದ ಸ್ಟ್ಯಾಂಡರ್ಡ್. ಕಡಿಮೆ ರೇಟಲ್ ಹೋಟ್ಲಲ್ಲಿ ಬಿಕಾಸ್ ಟು ಅಟ್ರಾಕ್ಟ್ ದ ಪಬ್ಲಿಕ್, ಸೊ ಕ್ವಾಂಟಿಟಿನ ಅವ್ರು ಇದು ಮಾಡ್ತಾರೆ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ತಾರೆ. ಸೊ ವೆನ್ ವಿ ಚೂಸ್ ನಾವು ಅದನ್ನು ನೋಡ್ಬೇಕಾಗುತ್ತೆ. ಆದ್ರೆ ಟೇಸ್ಟ್ ಬಡ್ಸ್ ಕೇಳ್ಬೇಕಲ್ವಾ ನಮ್ದು. ನಿಜ. ಈಗ ಮ್ಯಾಮ್, ಈಗ ಹಾಲು ಉಣಿಸುವಂತಹ ತಾಯಂದ್ರು ಪನ್ನೀರನ್ನ ತಗೊಳ್ಬೋದಾ? ಎಸ್, ದಯವಿಟ್ಟು ಅವ್ರು ಜಾಸ್ತಿ ತಗೊಳ್ಬೇಕು. ಯಾಕೆ ಅಂತಂದ್ರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರಬೇಕು. ಸೊ ದೇ ನೀಡ್ 0.8 ಗ್ರಾಮ್ ಪರ್ ಕೆಜಿ ಬಾಡಿ weight ಅಂತ ಹೇಳಿದ್ನಲ್ಲ, ತಗೊಳ್ಳೇಬೇಕು. ಅಟ್ಲೀಸ್ಟ್ 1 milligram per kg ಬಾಡಿ weight ತಗೋಬೇಕು. ಇವಾಗ ನಮ್ಮ ಊಟದಲ್ಲಿ 100% ಅಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ರೌಂಡ್ ಅಬೌಟ್ 40% ಕಾರ್ಬೋಹೈಡ್ರೇಟ್ಸ್ ಇರಬೇಕು, 30% ಪ್ರೋಟೀನ್, 30% ಫ್ಯಾಟ್ ಇರಬೇಕು. ಈ ಪ್ರಪೋರ್ಷನ್ ಆಗಿ ತಗೊಳ್ಳೋದಕ್ಕೆ ಬ್ಯಾಲೆನ್ಸ್ ಫುಡ್ ಅಂತ ಹೇಳೋದು. ಓಕೆ ಓಕೆ. ಇನ್ನು ತುಂಬ ಜನ ಜಿಮ್ ಹೋಗುವಂತಹ ಮಹಿಳೆಯರು ಹೆಚ್ಚಾಗಿ ಪ್ರೋಟೀನ್ ಸೇವನೆ ಮಾಡೋದು ನಾವು ಸರ್ವೇ ಸಾಮಾನ್ಯ ನೋಡಿದ್ವಿ. ಆದರೆ ಈಗ ನೋಡಿದ್ರೆ ಫೇಕ್ ಪನ್ನೀರಿಂದ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಲಿವರ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಕಿಡ್ನಿ ಸಮಸ್ಯೆ ಆಗುತ್ತೆ ಅಂತ ಒಂದು ರೀತಿ ಆತಂಕ ಶುರುವಾಗ್ತಾ ಇದೆ.
ಹೌದು, ಇದು ನಿಜ. ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಫೇಕ್ ಪನ್ನೀರ್ ಅಂದ್ರೆ ಸ್ಟಾರ್ಚ್ ಜಾಸ್ತಿ ಇರುತ್ತೆ. ಸ್ಟಾರ್ಚ್ ಅಂದ್ರೆ ಏನು? ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಅಂದ್ರೆ ಏನು? ಡಯಾಬಿಟಿಸ್, ಶುಗರ್ ಬರುವಂತದ್ದು. ಓಕೆ, ಇದಕ್ಕೆಲ್ಲ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಏನು? ಇವಾಗ ನಾವು ಊಟ ಮಾಡಿದ ತಕ್ಷಣ ಬ್ಲಡ್ ಗ್ಲೂಕೋಸ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಅದೇ ನಾವು ಪನ್ನೀರ್ ತಗೊಂಡ್ರೆ ಗ್ಲೂಕೋಸ್ ಜಾಸ್ತಿ ಆಗಲ್ಲ, ಯಾಕೆಂದ್ರೆ ಅದು ಪ್ರೋಟೀನ್ ಅದು. ಆದ್ರೆ ಇವಾಗ ಫೇಕ್ ಪನ್ನೀರ್ ಇಂದ ಕಾರ್ಬೋಹೈಡ್ರೇಟ್ ರಿಲೀಸ್ ಆಗುತ್ತೆ, ಸ್ಟಾರ್ಚ್. ಅವಾಗ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಗ್ಲೂಕೋಸ್. ಯಾವಾಗ ಗ್ಲೂಕೋಸ್ ಜಾಸ್ತಿ ಆಗುತ್ತೋ ಸಡನ್ ಆಗಿ ಬ್ಲಡ್ ವೆಸಲ್ಸ್ ಅಲ್ಲಿ, ಇವಾಗ ನಾವು ಒಂದು ಸ್ಮಾಲ್ ಹೋಲ್ ಇರುತ್ತೆ, ಅದಕ್ಕೆ ಏನಾದ್ರು ತುರ್ಸಿದ್ರೆ ಎಲ್ಲ ಸ್ಕ್ರಾಚ್ ಆಗ್ಬಿಡುತ್ತೆ. ಅದೇ ತರ ನಮ್ಮ ಆರ್ಟ್ರೀಸ್ ಅಲ್ಲಿ ಯಾವಾಗ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಆಗುತ್ತೋ ಸ್ಕ್ರಾಚ್ ಆಗುತ್ತೆ. ಯಾವಾಗ ಸ್ಕ್ರಾಚ್ ಆಗುತ್ತೋ ಇದನ್ನ ನಾರ್ಮಲ್ ಮಾಡೋಣ ಅಂತ ಪ್ಲೇಟ್ಲೆಟ್ಸ್ ಬಂದು ಕುತ್ಕೊಳ್ತವೆ. ಯಾವಾಗ ಪ್ಲೇಟ್ಲೆಟ್ಸ್ ಬಂದು ಕುತ್ಕೊಂತಾವೋ ಇಲ್ಲಿ, ಅವಾಗ ಕ್ಲಾಟಿಂಗ್ ಸಿಸ್ಟಮ್ ಶುರುವಾಗುತ್ತೆ. ಯಾವಾಗ ಕ್ಲಾಟ್ ಆಗುತ್ತೋ ಅದು ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗೇನೆ ಹಾರ್ಟ್ ಅಟ್ಯಾಕ್ ಆಗೋದು, ಪ್ಯಾರಾಲಿಸಿಸ್ ಆಗೋದು, ಇವೆಲ್ಲ ಬರೋದು. ಸೊ ಸ್ಟಾರ್ಚ್ ಈಸ್ ನಾಟ್ ಗುಡ್. So what they use, starch in paneer, is not good. It is bad for heart health, gut health, mental health ಕೂಡ. ಮೆಂಟಲ್ ಹೆಲ್ತ್ ಅಂದ್ರೆ ಏನ್ ಸಮಸ್ಯೆ ತಂದೊಡುತ್ತೆ ಅಂತೀರಿ? ಎಸ್, ಇವಾಗ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ನಾವು ಊಟ ಮಾಡಿದ್ದು ನಮ್ಗೆ ಏನಕ್ಕೆ ನಾವು ಊಟ ಮಾಡೋದು? ನಾವು ಊಟ ಮಾಡೋದು ಬಾಡಿ, ಮೈಂಡ್, ಸೋಲ್, ಮೂರಕ್ಕೆ. ಬಾಡಿ ಅಂದ್ರೆ ನಮ್ದು ಫಿಸಿಕಲ್ ಬಾಡಿ, ಮೈಂಡ್ ಅಂತ ಅಂದ್ರೆ ನಮ್ದು ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ ಅಂತ, ಸೋಲ್ ನಮ್ಮ ಆತ್ಮ ಹೆಂಗೆ ಆನಂದವಾಗಿರುತ್ತೆ ಅಂತ. ಸೊ ನಾವು ಊಟ ಮಾಡೋದು 3 ಕಾಂಪೋನೆಂಟ್ಸ್ಗೂ ಸ್ಯಾಟಿಸ್ಫೈ ಆಗ್ಬೇಕು. ಸೊ ಯಾವಾಗ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೋ ಅವಾಗ ಅಡ್ರಿನಲಿನ್ ರಿಲೀಸ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ರಿಲೀಸ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಇಸ್ ನಥಿಂಗ್ ಬಟ್ ಎ ಗ್ರೋತ್ ಫ್ಯಾಕ್ಟರ್. ಗ್ರೋತ್ ಫ್ಯಾಕ್ಟರ್ ಅಂದ್ರೆ ಏನು? ನಾವು ದಪ್ಪ ಆಗ್ಲಿಲ್ಲ ಅಂದ್ರೂ ದಪ್ಪ ಮಾಡುತ್ತೆ ಅದು. ಫ್ಯಾಟ್ ಸೆಲ್ಸ್ ನ ಮಲ್ಟಿಪ್ಲೈ ಮಾಡುತ್ತೆ. ಯಾವಾಗ ಫ್ಯಾಟ್ ಸೆಲ್ಸ್ ಮಲ್ಟಿಪ್ಲೈ ಆಗುತ್ತೋ ಲಿಪಿಡ್ಸ್ ಮೆಟಬಾಲಿಸಮ್ ಆಲ್ಟರ್ ಆಗುತ್ತೆ. ಯಾವಾಗ ಇದು ಆಲ್ಟರ್ ಆಗುತ್ತೋ ಅವಾಗ ಕ್ಯಾನ್ಸರ್ ಅಟ್ಯಾಕ್ಸ್ ಜಾಸ್ತಿ ಬರುತ್ತೆ. ಸೊ ಒಬೇಸಿಟಿ ಇಸ್ ದ ರೂಟ್ ಕಾಸ್ ಫಾರ್ ಎವ್ರಿಥಿಂಗ್. ಹೈಪರ್ ಟೆನ್ಷನ್, ಡಯಾಬಿಟಿಸ್, ಕ್ಯಾನ್ಸರ್ ಅಂಡ್ ಸೈಕ್ಯಾಟ್ರಿಕ್ ಡಿಸೀಸಸ್. ಓಕೆ, ಈಗ ಸೆಲ್ಫ್ ಅನಲೈಸ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಈಗ ಫೇಕ್ ಪನ್ನೀರ್ ಆಲ್ರೆಡಿ ತಿಂದ್ಬಿಟ್ಟಿದ್ದೀವಿ, ನಮಗೆ ಗೊತ್ತಾಗ್ತಾ ಇಲ್ಲ, ಇದಕ್ಕಿದ್ದಂತೆ ಆರೋಗ್ಯದಲ್ಲಿ ಏನೋ ಏರುಪೇರು ಆಗ್ತಾ ಇದೆ ಅಂದರೆ ಏನು ಮಾಡಬಹುದು ಅಂತೀರಿ? ಏನಾದ್ರು ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗುತ್ತಾ ಮೇಡಮ್? ಎಸ್, ನಾವು ನಾರ್ಮಲ್ ಹೆಲ್ತ್ ಚೆಕಪ್ ಹೋದಾಗ ಲಿವರ್ ಫಂಕ್ಷನ್ ಇದು ತಕ್ಷಣ ಚೇಂಜ್ ಆಗೋದಿಲ್ಲ, ಅರ್ಥ ಆಗ್ತಿದ್ಯಾ? ಓವರ್ ದ ಪೀರಿಯಡ್ ಆಫ್ ಟೈಮ್ ಬರುತ್ತೆ. ಸೊ ಅವಾಗ ನಾರ್ಮಲ್ ಹೆಲ್ತ್ ಚೆಕಪ್ ಅಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಗ್ಲೂಕೋಸ್ ಟೆಸ್ಟ್ ಅದ್ ಮಾಡ್ತಾರೆ. ಸೊ ಅದ್ ಮಾಡಿ ಇಟ್ಕೊಂಡಿರ್ಬೇಕು. ಅದಾದ್ಮೇಲೆ ನಮ್ ರೆಗ್ಯುಲರ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಬೇಕು. ಏನು ರೆಗ್ಯುಲರ್ ಲೈಫ್ ಸ್ಟೈಲ್ ಅಂದ್ರೆ? ರೆಗ್ಯುಲರ್ ಲೈಫ್ ಸ್ಟೈಲ್ ಅಂತ ಅಂದ್ರೆ ವಿ ಹ್ಯಾವ್ ಟು ಈಟ್ ಓನ್ಲಿ 2 meals per day. ತಿಳ್ಕೊಳ್ಳಿ, 2 meals per day. ವಿ ಹ್ಯಾವ್ ಟು ಗಿವ್ ರೆಸ್ಟ್ ಫಾರ್ ದಿ ಗಟ್ ಫ್ರಮ್ 7 PM to 7 AM. ಈವ್ನಿಂಗ್ ಏನಾದ್ರು ಬೇಕು ಅಂತಂದ್ರೆ ಲೈಟ್ ಫ್ರೂಟ್ಸ್ ಅಥವಾ ಸ್ಟೀಮ್ಡ್ ವೆಜಿಟೇಬಲ್ಸ್ ತಗೋಬಹುದು. ಸಪೋಸ್ ಇಫ್ ದೇ ಆರ್ ಸೋ ಟಯರ್ಡ್ ಅಂತ ಅಂದ್ರೆ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್. ಆಮೇಲೆ ಮನೇಲಿ ಮಾಡಿದ ಆಹಾರ ತಗೊಳ್ಬೇಕು. ಅದು ಬ್ಯಾಲೆನ್ಸ್ ಡಯಟ್ ಹೇಳಿದ್ಮೇಲೆ ಈಕ್ವಲ್ ಪ್ರಪೋರ್ಷನ್ಸ್ ಆಫ್ ಸೀರಿಯಲ್ಸ್, ಪಲ್ಸಸ್ ಅಂಡ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಓಕೆ, ಈ ವೆಜಿಟೇಬಲ್ಸ್ ಇದ್ರಲ್ಲೂ ಅಷ್ಟೇನೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ತಗೊಂಬಂದಿದ್ನ ಎಲ್ಲ ಹಂಗೆ ನಾವು ಏನಪ್ಪಾ ವಾಶ್ ಮಾಡ್ದಿರ ತಗೊಳ್ಬಾರ್ದು. ವಾಶ್ ಮಾಡ್ಬೇಕು ಅಂತಂದ್ರೆ ಸಾಲ್ಟ್ ಹಾಕಿ ವಾಶ್ ಮಾಡ್ಬೇಕು. ಯಾವ ಫ್ರೂಟ್ ವೆಜಿಟೇಬಲ್ಸ್ಗೆ ಇನ್ಸೆಕ್ಟಿಸೈಡ್ ಜಾಸ್ತಿ ಹಾಕಿರ್ತಾರೆ ಅದನ್ನು ನಾವು ಗಮನ ಇಟ್ಕೊಂಡು ಆಹಾರ ಸೇವನೆ ಮಾಡ್ಬೇಕು. ಯಾಕೆ ಅಂದ್ರೆ ಇನ್ಸೆಕ್ಟಿಸೈಡ್ ಆರ್ ದ ಒನ್ ವಿಚ್ ಹ್ಯಾವ್ ಕಲ್ಪ್ರಿಟ್ ಫಾರ್ ದ ಬಾಡಿ. ಅದು ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೂ ಎಫೆಕ್ಟ್ ಆಗುತ್ತೆ, ಮೇಲು ಫಿಮೇಲ್ ಮೇಲೆ. ಸೊ ಗಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಆಲ್ ಡಿಸೀಸಸ್. ಸೊ ಊಟನ ನಾವು ಸೇವನೆ ಮಾಡೋದ್ರಿಂದನೂ ಇಂಪಾರ್ಟೆಂಟು. ಅದ್ರ ಜೊತೆಲಿ ಇನ್ನು ಮುಂದೆ ತೊಂದರೆ ಆಗ್ಬಾರ್ದು ಅಂತಂದ್ರೆ ವಿ ಹ್ಯಾವ್ ಟು ಬಿ ವೆರಿ ಡಿಸಿಪ್ಲಿನ್ಡ್. ಅಂತಂದ್ರೆ ಮಾರ್ನಿಂಗ್ ಫುಡ್, ಆಫ್ಟರ್ನೂನ್, ಈವ್ನಿಂಗ್ ಸ್ಲೈಟ್, ಎಕ್ಸರ್ಸೈಸಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ವಿ ಹ್ಯಾವ್ ಟು ವಾಕ್ 10,000 steps per day. 10,000 steps ಏನು ಮಾಡಕ್ ಆಗದೇ ಇಲ್ಲ ಅಂದವ್ರಿಗೆ ಅಟ್ಲೀಸ್ಟ್ 30 minutes ವಾಕ್ ಪರ್ ಡೇ ಮಾಡ್ಬೇಕಾಗುತ್ತೆ. ಅರ್ಲಿ ಟು ಬೆಡ್ ಅರ್ಲಿ ಹೋಗ್ಬೇಕು. 9-9:30 ಮೊಬೈಲ್ ಇಟ್ಕೊಂಡು 11-12 ಗಂಟೆವರೆಗೂ ಕಾಲ ಕಳಿಯೋದಿಲ್ಲ. ಬೆಳಗ್ಗೆ ಎದ್ದು 5 ಗಂಟೆ ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೇಕು. ಇದಿಷ್ಟೇ ಅಲ್ದಿರ ವಿ ಹ್ಯಾವ್ ಟು ಬಿ ಇನ್ ಸನ್ಲೈಟ್ so that vitamin D deficiency is not there. So the sleep, the vitamin D, the food, the early to bed, meditation, holistic way to approach is good for everyone.
ಈಗ ಮಹಿಳೆಯರಲ್ಲಿನೋ ಹಾರ್ಮೋನ್ಸ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈ ಪುರುಷರಲ್ಲಿ ಏನು ಸಮಸ್ಯೆಗಳನ್ನ ತಂದೊಡ್ಡುತ್ತೆ, ಜೊತೆಗೆ ವಯಸ್ಸಾದವರಲ್ಲಿ ಈಗಾಗಲೇ ಆಲ್ರೆಡಿ ಡಯಾಬಿಟಿಕ್ಕು, BP ಸಾಕಷ್ಟು ಸಮಸ್ಯೆಗಳನ್ನು ಬಳಲ್ತಿರ್ತಾರೆ. ಅಂಥವ್ರೇನಾದರೂ ಈ ರೀತಿ ಫೇಕ್ ಪನ್ನೀರ್ನ ಸೇವನೆ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳನ್ನು ತಂದೊಡ್ಬಹುದು? ಇದು ಗಂಡಸರಿಗೆ ಹೆಂಗಸರಿಗೆ ಅಂತ ಈ ಪನ್ನೀರ್ ಏನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಸಿ ದಿಸ್ ಇಸ್ ಎ ಪಾಯ್ಸನ್ ತಗೊಂಡ್ರೆ ಏನಾಗುತ್ತೆ ಅಂತ ಕೇಳ್ದಂಗಾಯ್ತು. ಇದೆಲ್ಲ ಪಾರ್ಟ್ಗೂ ಎಫೆಕ್ಟ್ ಆಗುತ್ತೆ. ಓಕೆ, ಹಾರ್ಟ್ ಎಸ್ಪೆಷಲಿ ಗಂಡಸರಿಗೆ ಹಾರ್ಟ್, ಫೀಮೇಲ್ಸ್ಗೆ ಅಟ್ಲೀಸ್ಟ್ ಇಸ್ಟ್ರೋಜನ್ ಇರುತ್ತೆ. ಇಟ್ ಈಸ್ ಲಿಟಲ್ ಬಿಟ್ ಪ್ರೊಟೆಕ್ಟಿವ್ ಫಾರ್ ಹಾರ್ಟ್. ಬಟ್ ಮೇಲ್ಸ್ ಅಲ್ಲಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ರಿಗಾರ್ಡಿಂಗ್ ಹಾರ್ಟ್ ಅಟ್ಯಾಕ್ಸ್ ಅಂಡ್ ಪ್ಯಾರಾಲಿಸಿಸ್. Okay, so I'm telling you, they have to get regular health check done and they have to what and all lifestyle management ಹೇಳಿದ್ನೆ ಅದು ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇನ್ನು ಫೈನಲಿ ವೀಕ್ಷಕರಿಗೆ ಏನು ಹೇಳೋಕೆ ಬಯಸ್ತೀರಿ, ಏನು ಕಿವಿ ಮಾತು ಹೇಳ್ತೀರಿ, ಏನು ಸಜೆಸ್ಟ್ ಮಾಡ್ತೀರಿ ಮ್ಯಾಮ್? ದ ಟೇಕ್ ಅವೇ ಹೋಮ್ ಮೆಸೇಜ್ ಕ್ಯಾನ್ ಬಿ, ನಾನು ಹೇಳಿದ್ನಲ್ಲ 5 ಪಾಯಿಂಟ್ಸು, ಡೋಂಟ್ ಫರ್ಗೆಟ್ ದಟ್ ಅಂಡ್ ಬಿ ಅಲರ್ಟ್, ಬಿ ಡಿಸಿಪ್ಲಿನ್ಡ್ ವೆನ್ ಯು ಈಟ್, ವೆನ್ ಯು ಸಿಟ್, when you walk, because everything important. Be educative, ಎಲ್ಲ ಗೂಗಲ್ ಅಲ್ಲೇ ಸಿಗುತ್ತೆ. ಸೊ ನಿಮ್ ಲೈಫ್ ನ ನೀವೇ ಪ್ಲಾನ್ ಮಾಡ್ಕೊಳ್ಬೇಕು ಒಳ್ಳೇದಾಗೋದಿಕ್ಕೆ. nobody can force you, everybody can make you to climb one step of the ladder, but others you need to do. ಓಕೆ, ಧನ್ಯವಾದ ಮೇಡಮ್ ಟಿವಿನೊಂದಿಗೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಕೀರ್ತಿಯವರು ಹೇಳಿದ್ದು ಅದೇ ಮಾತು, ಜೊತೆಗೆ ಡಾಕ್ಟರ್ ಭಾರತಿಯವರು ಹೇಳಿದ್ದು ಕೂಡ ಅದೇ ಮಾತು. ನಮ್ಮ ಆರೋಗ್ಯ ನಮ್ಮ ಅಂಗೈನಲ್ಲೇ ಇರುತ್ತೆ. ನಾವು ಏನು ಸೇವನೆ ಮಾಡ್ತೀವಿ ಅದಕ್ಕೂ ಮುನ್ನ ಯೋಚಿಸಿ ನಾವು ಸೇವನೆ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದರು. ಜೊತೆಗೆ ಮಾರ್ಕೆಟ್ನಲ್ಲಿ ಯಾವ ರೀತಿ ಫೇಕ್ ಪನ್ನೀರ್ ಹಾವಳಿ ಇಟ್ಟಿದೆ, ಅದರಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಸಮಸ್ಯೆಗಳು ಬರಬಾರ್ದು ಅಂದರೆ ಯಾವ ರೀತಿ ಪನ್ನೀರನ್ನು ಸೇವನೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಈ ವಿಚಾರಗಳು ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.